ನೀರು ಕೇಳಿಕೊಂಡು ತಲೆ ತಿರುಗಿ ಬಿದ್ದಿದ್ದಾಳೆ ಯುವತಿ. ಅರೆ ಪ್ರಜ್ಞಾವಸ್ಥೆಯ ಸ್ಥಿತಿಯಲ್ಲಿ ಹೊರ ರಾಜ್ಯದ ಯುವತಿ ಪತ್ತೆಯಾಗಿದ್ದಾಳೆ. ಯುವತಿಯ ಮೇಲೆ ಹಲ್ಲೆಯನ್ನು ನಡೆಸಿ ಅತ್ಯಾಚಾರ ನಡೆಸಿರುವ ಶಂಕೆ ವ್ಯಕ್ತವಾಗಿದೆ. ಮಧ್ಯರಾತ್ರಿ ಕಲ್ಲಾಪು ಬಳಿಯ ಮನೆಯ ಬಾಗಿಲು ಬಡಿದಿದ್ದಾಳೆ ಯುವತಿ. ಬಾಗಿಲು ತೆಗೆದು ಏನಾಯ್ತಮ್ಮ ಅಂತಿದ್ದಂತೆ ತಲೆ ಸುತ್ತಿ ಬಿದ್ದಿದ್ದಾಳೆ ಯುವತಿ. ಬಳಿಕ 112ಗೆ ಕರೆ ಮಾಡಿ ಪೊಲೀಸರಿಗೆ ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ. ಕಲ್ಲಾಪು ಬಳಿಯ ಒಂದು ಮನೆಯ ಬಾಗಿಲನ್ನ ಯುವತಿ ಬಡಿದಿದ್ದಾಳೆ. ಬಾಗಿಲು ತೆಗೆಯುತ್ತಾ ಇದ್ದಂತೆ ಏನಾಯ್ತು ಅಂತ ಕೇಳ್ತಾ ಇದ್ದಾಗೆ ತಲೆ ಸುತ್ತಿ ಬಿದ್ದಿದ್ದಾಳೆ ಯುವತಿ. ಇಮಿಡಿಯೇಟ್ ಆಗಿ ಆಗ 112ಗೆ ಕರೆ ಮಾಡ್ತಾರೆ, ಪೊಲೀಸರಿಗೆ ಮಾಹಿತಿಯನ್ನು ರವಾನೆ ಮಾಡ್ತಾರೆ. ನಿನ್ನೆ ತಡರಾತ್ರಿ 4 ಗಾಂಜಾ ನಶೆಯಲ್ಲಿದ್ದಂತಹ ಯುವಕರು ಅದೇ ಒಂದು ಗ್ಯಾಂಗ್ನಿಂದ ಯುವತಿಯ ಮೇಲೆ ದೌರ್ಜನ್ಯ ಆಗಿರಬಹುದು ಅನ್ನುವಂತಹ ಶಂಕೆ ಇದೆ. ಯುವತಿಯನ್ನು ಆಸ್ಪತ್ರೆಗೆ ದಾಖಲಿಸಿ ಉಳ್ಳಾಲ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ನೀರು ಕೇಳ್ಕೊಂಡು ಬಂದಿದ್ದಾಳೆ. ಅಂತಹ ಸಂದರ್ಭದಲ್ಲಿ ಆಕೆಯ ಪರಿಸ್ಥಿತಿ ಆ ಮನೆಯವರಿಗೆ ಒಂದಷ್ಟು ಆತಂಕಕ್ಕೆ ಕೂಡ ಕಾರಣ ಆಗುತ್ತೆ. ಇಲ್ಲ ಏನೋ ನಡೆದಿದೆ ಅನ್ನುವಂಥ ನಿಟ್ಟಿನಲ್ಲಿ 112ಗೆ ಕರೆಯನ್ನ ಮಾಡ್ತಾರೆ. ಆಗ ಒಂದಷ್ಟು ಅನುಮಾನಗಳಿರೋದು. 4 ಗಾಂಜಾವನ್ನ ಸೇವಿಸಿದಂತಹ ಯುವಕರು ಅಲ್ಲಿ ಇದ್ರು, ಆ ನಶೆಯಲ್ಲಿದ್ದಂತಹ ಯುವಕರಿದ್ರು. ಅದೇ ಯುವಕರ ಗ್ಯಾಂಗ್ ಏನಾದರೂ ಆಕೆಯ ಮೇಲೆ ದೌರ್ಜನ್ಯವನ್ನ ಎಸಗಿದೆಯಾ ಅನ್ನುವಂತಹ ಅನುಮಾನ ಕೂಡ ಇದೆ. ಈಗಾಗಲೇ ಉಳ್ಳಾಲ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ತನಿಖೆಯ ಸಂದರ್ಭದಲ್ಲಿ ಏನೆಲ್ಲ ಗೊತ್ತಾಗಿದೆ? ಓಕೆ, ಅವರ ಮಾಹಿತಿನ ಪಡ್ಕೊಳ್ಳೋಣ. ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಆಲ್ರೆಡಿ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ, ಉಳ್ಳಾಲ ಪೊಲೀಸರು. ಬಟ್ ಏನಾಯ್ತು, ಈ ದೌರ್ಜನ್ಯ ಆಗಿದೆಯಾ ಆಕೆಯ ಮೇಲೆ ಅನ್ನುವಂತಹ ಅನುಮಾನವೂ ಇದೆ. ಅಷ್ಟು ಮಾತ್ರ ಅಲ್ಲ, ಇದನ್ನ ಮಾಡಿದಂಥವ್ರು ಒಂದು ವೇಳೆ ದೌರ್ಜನ್ಯ ಎಸಗಿದ್ರೆ ಆ ಒಂದು ಗ್ಯಾಂಗ್, ಯಾರು ಮಾದಕ ವಸ್ತುಗಳನ್ನು ಸೇವನೆ ಮಾಡಿದಂತಹ ನಶೆಯಲ್ಲಿದ್ದಂತಹ ಗ್ಯಾಂಗ್ ಇತ್ತಲ್ಲ, ಆ ಗ್ಯಾಂಗ್ಗೆ ಇದನ್ನ ಮಾಡಿದ್ಯಾ ಅನ್ನುವಂತಹ ಅನುಮಾನ ಕೂಡ ಇದೆ. ಯುವತಿಯ ಮೇಲೆ ದೌರ್ಜನ್ಯ ಆಗಿದೆಯಾ ಅನ್ನುವಂತಹ ಅನುಮಾನವನ್ನ ಹುಟ್ಟು ಹಾಕಿದೆ ಈ ಒಂದು ಪ್ರಕರಣ. ಮಧ್ಯರಾತ್ರಿ ಯುವಕರನ್ನ ನೋಡಿದ್ದಾರೆ ಸ್ಥಳೀಯರು. ಈಗಾಗಲೇ ಆ ಒಂದು ಯುವತಿ ಆ ಒಂದು ಮನೆ ಹತ್ರ ಬರ್ತಾಳೆ, ಅಂದರೆ ಕಲ್ಲಾಪು ಬಳಿಯ ಮನೆಗೆ ಬಂದು ಅಲ್ಲಿ ಬಾಗಿಲು ಬಡಿದಿದ್ದಾಳೆ. ಹೊರ ರಾಜ್ಯದ ಯುವತಿ ಈಕೆ. ಅರೆ ಪ್ರಜ್ಞಾವಸ್ಥೆಯ ಸ್ಥಿತಿಯಲ್ಲಿದ್ದು ತಲೆ ತಿರುಗಿ ಬಿದ್ದಿದ್ದಾಳೆ. ಒಂದು ಮನೆಗೆ ಬಂದು ತಡರಾತ್ರಿ ನೀರು ಕೇಳ್ಕೊಂಡು ಬಂದಿದ್ದಾಳೆ. ಆಗ ಆ ಯುವತಿಯ ಸ್ಥಿತಿಯೇ ಮನೆಯವರಿಗೆ ಒಂದಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ. ಕಾರಣ ಈಕೆ ಮೇಲೆ ಏನಾದರೂ ದೌರ್ಜನ್ಯ ಆಗಿದೆಯೇ ಏನೋ ಅನ್ನುವಂತಹ ಅನುಮಾನ ಇದೆ. ಇಮಿಡಿಯೇಟ್ ಆಗಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ 112ಗೆ ಕರೆ ಮಾಡಿ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆನಂತರ ಪೊಲೀಸರು ಕೂಡ ಅಲ್ಲಿಗೆ ಬಂದು ಏನಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಆದರೆ ಅಲ್ಲಿ ದೌರ್ಜನ್ಯ ಎಸಗಿರಬಹುದು ಅನ್ನುವಂತಹ ಅನುಮಾನದ ಹಿನ್ನೆಲೆಯಲ್ಲಿ ಇದೀಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಬಟ್ ಯಾರು ಮಾಡಿದ್ದಾರೆ, ಅವರು 4 ಜನ ಏನು ಗಾಂಜಾ ನಶೆಯಲ್ಲಿದ್ರಲ್ಲ ಅವರೇ ಮಾಡಿರೋದಾ, ಆ ಒಂದು ಗ್ಯಾಂಗ್ನಿಂದನೇ ಇಂತಹ ಒಂದು ದೌರ್ಜನ್ಯ ಆಗಿದೆಯಾ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಎಲ್ಲ ರೀತಿಯಲ್ಲೂ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಕೆ ಹೊರ ರಾಜ್ಯದ ಯುವತಿ. ಕಲ್ಲಾಪು ಬಳಿ, ಅಂದರೆ ಆಕೆ ಪಾಪ ನೀರು ಕೇಳ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಮಧ್ಯರಾತ್ರಿ ಕೂಡ ಅದು ಆಕೆ ಇನ್ನ ಪರಿಸ್ಥಿತಿಯನ್ನು ನೋಡಿ, ಬಾಗಿಲು ತೆಗೆದಂತಹ ಸಂದರ್ಭದಲ್ಲೇ ಆಕೆ ತಲೆ ಸುತ್ತಿ ಬೀಳ್ತಾಳೆ. ಅಂದರೆ ಅದೇ ಪ್ರಜ್ಞಾ ಸ್ಥಿತಿಯಲ್ಲಿ ಕೂಡ ಇದ್ದು ಇಂತಹ ಸಂದರ್ಭದಲ್ಲಿ ಒಂದಷ್ಟು ಅನುಮಾನಗಳು ಬಂದಿದೆ, ಈಕೆಯ ಮೇಲೆ ಏನೋ ದೌರ್ಜನ್ಯ ಆಗಿರಬಹುದು ಅಂತ ಹೇಳಿ. ಆದರೆ ಏನಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಈಗ ಈ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮಾಡ್ತಾ ಇರುವಂತಹ ಪೊಲೀಸರಿಗೆ ಏನೆಲ್ಲ ಅಂಶಗಳು ಗೊತ್ತಾಗಿದೆ? ನಮಿತಾ, ಈಗಾಗಲೇ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಆ ಯುವತಿಯನ್ನ ಭೇಟಿ ಮಾಡಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಆ ಪ್ರಕರಣದ ಹಿನ್ನೆಲೆಯನ್ನು ಗಮನಿಸಿ ಹೋದ್ರೆ ನಿನ್ನೆ ರಾತ್ರಿ ಘಟನೆ ಆಗಿರುವಂತದ್ದು ಗುರ್ದುಗೋಳಿ ಸಮೀಪದ ಒಂದು ಮನೆಯಲ್ಲಿ, ಅಂದ್ರೆ ಕಲ್ಲಾಪು ಸಮೀಪದ ಗುರ್ದುಗೋಳಿ ಸಮೀಪದ ಒಂದು ಮನೆಯಲ್ಲಿ ಆ ಯುವತಿ ತಡರಾತ್ರಿ ಆಕೆಯ ಮೈ ಮೇಲೆ ತುಂಬಾ ಗಾಯಗಳಾಗಿತ್ತು ಮತ್ತು ಆ ನಿರ್ಜನ ಪ್ರದೇಶದಲ್ಲಿ ಗಾಂಜಾ ಮತ್ತು ಡ್ರಗ್ಸ್ ಮಾಫಿಯಾದವರು ಜಾಸ್ತಿಯಾಗಿ ಓಡಾಡ್ತಾ ಇರೋ ಕಾರಣಕ್ಕಾಗಿ ಅಲ್ಲಿ ಆಕೆಗೆ ಅತ್ಯಾಚಾರ ಆಗಿದೆ ಅನ್ನೋದು ಈಗ ಸ್ಥಳೀಯರ ಸಂಶಯ. ಈ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ 112ಗೆ ಸ್ಥಳೀಯರು ಫೋನ್ ಮಾಡಿ ಮಾಹಿತಿಯನ್ನು ಪೊಲೀಸರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಸದ್ಯ ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಆ ಯುವತಿಯನ್ನು ದಾಖಲಿಸಿ ಚಿಕಿತ್ಸೆಯನ್ನು ಪಡೆಯಲಾಗ್ತಾ ಇದೆ. ಆ ನಿರ್ಜನ ಪ್ರದೇಶದಲ್ಲಿ ಒಂದು ಒಂಟಿ ಮನೆ ಇತ್ತು. ಆ ಒಂಟಿ ಮನೆಯಲ್ಲಿ ಈ ರೀತಿಯಾಗಿ ಗಾಂಜಾ ಮಾಫಿಯಾ ಮತ್ತು ಡ್ರಗ್ಸ್ ದಂಧೆಕೋರರು ಅಲ್ಲಿ ನಡೆದಿತ್ತು. ನಿನ್ನೆ ಸಂಜೆ ಕೂಡ 4 ಮಂದಿ ತಂಡ ಅಲ್ಲಿ ಇತ್ತು. ಅವರೇ ಈ ಕೃತ್ಯವನ್ನು ಮಾಡಿರ್ಬೋದು. ಓಕೆ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್ಗೆ. ಮನೆ ಮಧ್ಯರಾತ್ರಿ ನಡೆದಿರುವಂತಹ ಘಟನೆ. ಈಗಾಗಲೇ ಈ ಒಂದು ಯುವತಿ ಒಂದು ಮನೆಗೆ ಬರುವಂತಹ ಸಂದರ್ಭದಲ್ಲಿ ಆಕೆ ನೀರನ್ನು ಕೇಳ್ಕೊಂಡು ಮನೆಗೆ ಬರ್ತಾಳೆ.
ಆ ಸಂದರ್ಭದಲ್ಲಿ ಮನೆಯ ಬಾಗಿಲು ತೆಗೆದಂತಹ ಸಂದರ್ಭದಲ್ಲಿ ಆಕೆ ತಲೆ ಸುತ್ತಿ ಅರೆ ಪ್ರಜ್ಞಾ ಸ್ಥಿತಿಯಲ್ಲಿ ಇರ್ತಾಳೆ. ಆನಂತರ ಪೊಲೀಸರಿಗೆ ಮಾಹಿತಿ ಕೊಟ್ಟಂತಹ ಸಂದರ್ಭದಲ್ಲಿ ಇದೀಗ ಈ ಪ್ರಕರಣವನ್ನು ದಾಖಲಿಸಿಕೊಂಡಿರುವಂತಹ ಪೊಲೀಸರು, ಅದರಲ್ಲೂ ಕೂಡ ಅಲ್ಲಿನ ಎಸ್ಪಿ ಆಲ್ರೆಡಿ ಈಗಾಗಲೇ ಆ ಯುವತಿಯನ್ನ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಆಕೆಯಿಂದ.